ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಎಚ್.ಎಲ್ ಗೌಡ್ರ 7 ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್.ಎಲ್ ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದರೆ, ನಿಮ್ಮ ಒಂದು ಹೆಸರಿನಲ್ಲಿ ಎಷ್ಟು ಸಿಮ್ ಕಾರ್ಡ್ಗಳಿದ್ದಾವೆ ಅಂತ ನಿಮ್ಮ ಒಂದು ಮೊಬೈಲ್ನಲ್ಲೇ ನೀವು ನೋಡ್ಕೊಬೋದು. ಯಾರೆಲ್ಲ ಯೂಸ್ ಮಾಡ್ತಿದ್ರೆ ನಿಮ್ಮ ಒಂದು ಹೆಸರಲ್ಲಿರುವಂಥ ಸಿಮ್ ಕಾರ್ಡ್ಗಳನ್ನು, ಮತ್ತು ನೀವು ಅದನ್ನು ಡಿಆಕ್ಟಿವೇಟ್ ಕೂಡ ಮಾಡ್ಬೋದು. ನೀವು ಚೆಕ್ ಮಾಡಿಬಿಟ್ಟು ನಿಮಗೆ ಅಲ್ಲದಂಥ ನಂಬರ್ಗಳನ್ನು ನೀವು ಸಿಂಪಲ್ಲಾಗಿ ಟಿಕ್ ಮಾರ್ಕ್ ಮಾಡಿಬಿಟ್ಟು ಅವುಗಳನ್ನೆಲ್ಲವನ್ನು ಕೂಡ ನೀವು ಒಂದೇ ಸಾರಿ ನೀವು ಡಿಆಕ್ಟಿವೇಟ್ ಮಾಡ್ಕೊಬೋದು. ಸೊ ಇದನ್ನು ಹೇಗೆ ಮಾಡಬೇಕನ್ನೋದನ್ನು ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಗೈಸ್, ಗೂಗಲ್ ಕ್ರೋಮ್ನ ಓಪನ್ ಮಾಡಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇಲ್ಲೇನು ಟೈಪ್ ಮಾಡ್ತೀನೋ ಅದನ್ನು ನೀವು ಟೈಪ್ ಮಾಡಬೇಕಾಗತ್ತೆ. CAFCOP ಅಂತ ನೀವು ಟೈಪ್ ಮಾಡಬೇಕಾಗತ್ತೆ. ಇದು ಒಂದು ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಜಸ್ಟ್ TAFCOP ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಬಟನ್ ಇರುತ್ತೆ ಅಥವಾ ಕೀಬೋರ್ಡಲ್ಲಿ ಟಿಕ್ ಮಾರ್ಕ್ ಇರುತ್ತೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಫಸ್ಟಲ್ಲೇ ವೆಬ್ಸೈಟ್ ಬರುತ್ತೆ. ಇದು ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ. ಜಸ್ಟ್ ಟ್ಯಾಪ್ ಮಾಡ್ಕೊಬೇಕಾಯ್ತಾ ಫಸ್ಟಲ್ಲಿ ಬರುವಂಥ ಈ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನಮಗೆ ಈ ರೀತಿ ಓಪನ್ ಆಗುತ್ತೆ. ಯಾವುದೇ ಒಂದು ಥರ್ಡ್ ಪಾರ್ಟಿ ಆಗಿರೋದಿಲ್ಲ, ಇದು ಅಫಿಷಿಯಲ್ ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಂಡು ನಂತರ ಇಲ್ಲಿ 10 ಡಿಜಿಟ್ ಮೊಬೈಲ್ ನಂಬರ್ ನೀವು ಯೂಸ್ ಮಾಡ್ತಿದ್ದೀರಾ ನೋಡಿ, ಆ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಟ್ಯಾಪ್ ಮಾಡಿದ ನಂತರ ನೀವು ಯೂಸ್ ಮಾಡ್ತಿರುವಂಥ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿದ ನಂತರ ಇಲ್ಲಿ ಎಂಟರ್ ಕ್ಯಾಪ್ಚಾ ಅಂತ ಕೇಳುತ್ತೆ. ಕ್ಯಾಪ್ಚಾನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಟ್ಯಾಪ್ ಮಾಡಿಬಿಟ್ಟು ಅಲ್ಲಿ ಏನಿರುತ್ತೋ ಸ್ಮಾಲ್ ಲೆಟರಲ್ಲಿದ್ದರೆ ಸ್ಮಾಲ್ ಲೆಟರು, ಇಲ್ಲಿ ಬಿಗ್ ಲೆಟರಲ್ಲಿದೆ ಸ್ಟಾರ್ಟಿಂಗು. ಸೊ ನಾನಿಲ್ಲಿ ಸ್ಟಾರ್ಟಿಂಗು 3 ಲೆಟರ್ ನಾನು ಬಿಗ್ ಲೆಟರಲ್ಲಿರೋದ್ರಿಂದ ಬಿಗ್ ಲೆಟರಲ್ಲೇ ನಾನು ಇಲ್ಲಿ ಟೈಪ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಚಾ ಇದೇ ರೀತಿ ಇರೋಲ್ಲ, ಬೇರೆ ಬೇರೆ ಥರದಲ್ಲಿ ಬರ್ತಿರುತ್ತೆ. ಬಟ್ ಅಲ್ಲಿ ಏನಿರುತ್ತೋ ಅದನ್ನೇ ನೀವೇನು ಮಾಡಬೇಕಾಗತ್ತೆ ಅಂದರೆ ಟೈಪ್ ಮಾಡಬೇಕಾಗತ್ತೆ. ಗೊತ್ತಾಗಿಲ್ಲ ಅಂದರೆ ಅದನ್ನ ರಿಫ್ರೆಶ್ ಮಾಡಿ, ಪಕ್ಕದಲ್ಲಿದೆ ನೋಡಿ ರೂಟ್ ಸಿಂಬಲ್, ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಅಂದರೆ ಬೇರೆ ಕ್ಯಾಪ್ಚಾ ಬರುತ್ತೆ. ನಿಮ್ಗೆ ಇರೋದು ಗೊತ್ತಾಗಿಲ್ಲ ಅಂತಂದರೆ ಓಕೆನಾ. ನೆಕ್ಸ್ಟ್ ಸ್ಮಾಲಲ್ಲಿದೆ. ಸೊ ನಾನು ಇಲ್ಲಿ ಸೆಂಟ್ರಲ್ ಎರಡನ್ನು ಸ್ಮಾಲಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ. ವ್ಯಾಲಿಡ್ ಕ್ಯಾಪ್ಚಾ ಮೇಲೆ ಕ್ಲಿಕ್ ಮಾಡಿದ ನಂತರ OTP ಏನಾಗುತ್ತೆ ಅಂತ ಬರುತ್ತೆ. ನೀವು ಕಾಪಿ ಮಾಡಿ ಪೇಸ್ಟ್ ಮಾಡೋದಕ್ಕಾಗಲ್ಲ, ಇದು ನೀವು ಮ್ಯಾನ್ಯಲಿನೇ ಟೈಪ್ ಮಾಡಬೇಕಾಗತ್ತೆ ಓಕೆನಾ. ನೀವು ಪೇಸ್ಟ್ ಮಾಡೋ ಆಪ್ಷನ್ನೇ ನಿಮಗೆ ಕೊಡಲ್ಲ. ಇಲ್ಲಿ ಜಸ್ಟ್ ಮೆಸೇಜ್ ಬಾಕ್ಸ್ನ ಓಪನ್ ಮಾಡಿ ಏನಿರುತ್ತೋ ಅದನ್ನು ತೊಗೊಂಡು ಬಂದು ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಲಾಗಿನ್ ಅಂತ ಕೇಳುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಒಂದು 5 ಸೆಕೆಂಡ್ ಒಳಗಡೆ ಏನಾಗುತ್ತೆ ಅಂತಂದರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಬೇರೆ ಬೇರೆ ನಂಬರ್ಸ್ಗಳೆಲ್ಲವೂ ಕೂಡ ನಿಮಗೆ ಶೋ ಆಗುತ್ತೆ. ಬಟ್ ನನಗಿಲ್ಲಿ 2 ನಂಬರ್ ಲಿಂಕ್ ಆಗಿದೆ. 2 ನಂಬರು ಕೂಡ ನನಗೆ ಗೊತ್ತಿರೋದೇ ಆಗಿರೋದ್ರಿಂದ ನಾನು ಇಲ್ಲಿ ರಿಪೋರ್ಟ್ ಮಾಡೋದಿಲ್ಲ. ಬಟ್ ನಿಮ್ಗೇನಾದರೂ ಇಲ್ಲಿರುವಂಥ ನಂಬರ್ಸ್ಗಳೇನಾದರೂ ಅಂದರೆ ನಿಮ್ಮ ನಂಬರ್ನ ಆ್ಯಡ್ ಮಾಡಿರ್ತೀರಲ್ವ, ಅದರಲ್ಲಿ ನಿಮಗೆ ಗೊತ್ತಿಲ್ಲದೇ ಇರೋರ್ದು ಇದೆ ಅಂತ ಅಂದರೆ ಅಲ್ಲಿ ನಿಮಗೆ ಲೆಫ್ಟ್ ಸೈಡ್ನಲ್ಲಿ ಟಿಕ್ ಮಾರ್ಕ್ ಇರುತ್ತೆ. ಆ ಒಂದು ಟಿಕ್ ಮಾರ್ಕ್ನ ಇನೇಬಲ್ ಮಾಡ್ಕೊಬೇಕಾಗತ್ತೆ. ನಂಬರಿಂದ ಸ್ಟಾರ್ಟಿಂಗ್ 91ಇಂದ ಮುಂದೆ ಒಂದು ಟಿಕ್ ಮಾರ್ಕ್ ಇರುತ್ತೆ ನೋಡಿ, ಆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಗೆ ಆಪ್ಷನ್ ಕೇಳುತ್ತೆ ನಾಟ್ ರಿಕ್ವೈರ್ಡು ಅಥವಾ ನಾಟ್ ಮೈ ನಂಬರ್. ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ತೋರಿಸುತ್ತೆ. ಇಲ್ಲಿ ನೀವು ಓಕೆ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಇನ್ನು ಕೆಲವೊಂದಷ್ಟು ದಿನದೊಳಗಡೆ ಏನಾಗುತ್ತೆ ಅಂದರೆ ಆ ನಂಬರ್ ಡಿಆಕ್ಟಿವೇಟ್ ಆಗುತ್ತೆ. ಇದ್ರ ಫುಲ್ ಪ್ರೋಸೆಸ್ ಬೇಕು ಅಂದರೆ ಯಾವ ರೀತಿ ಡಿಆಕ್ಟಿವೇಟ್ ಮಾಡಬೇಕು ಅಂತ ನೀವು ಕಾಮೆಂಟ್ ಮಾಡಿ, ನನಗೆ ಅದಕ್ಕೋಸ್ಕರ ಡೆಡಿಕೇಟೆಡ್ ವಿಡಿಯೋನ ಮಾಡ್ತೀನಿ. ಈ ರೀತಿ ನೀವೇನು ಮಾಡ್ಬೋದು ಅಂತ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ನಂಬರ್ಗಳನ್ನ ಚೆಕ್ ಮಾಡ್ಕೊಬೋದು. ಗೈಸ್ ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.